Every day you start chanting. Don't Can you do japamala? Yes. You can do japamala. ಕ್ವೆಶ್ಚನ್ ಇದ್ದಿದ್ದು ಯಾವಾಗ ಬೇಕಾದ್ರೂ ಲೈಕ್ ಜಪಮಾಲ ಇಟ್ಕೊಂಡು ಜಪ ಮಾಡ್ಬೋದಾ ಅಂತ ಮಾಡಬಹುದು. ಜೊತೆಗೆ ಇನಿಸಿಯೇಷನ್ ಯಾವಾಗ ಸ್ಟಾರ್ಟ್ ಮಾಡಬಹುದು ಅಂತ ಕೇಳಿದ್ರು. ಇವಾಗ ಆಲ್ರೆಡಿ ನೀವೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ಸೊ ಮಾಡಬಹುದು. ಅದಕ್ಕೆ ಟೈಮ್ ಒಳ್ಳೆ ಟೈಮ್, ಪ್ರತಿನಿತ್ಯನೂ ಒಳ್ಳೆ ಟೈಮ್ ನಾವು ಸ್ಟಾರ್ಟ್ ಮಾಡೋದಕ್ಕಷ್ಟೇ. जिस समय आपके मन में ये विचार आया कि मैं गायत्री मंत्र का जप करना चाहता हूँ, गायत्री मंत्र मेडिटेशन करना चाहता हूँ, गायत्री मंत्र ट्रीटमेंट करना चाहता हूँ, गायत्री मंत्र थेरेपी करना चाहता हूँ, गायत्री मंत्र जप करना चाहता हूँ, उसी क्षण आपका इनिशिएशन हो गया. ನಿಮ್ಮ ಮನಸ್ಸಲ್ಲಿ ಯಾವಾಗ ನಾನು ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂತ ಅನ್ಸುತ್ತೋ, ನಿಮ್ಗೆ ಮನಸ್ಸಲ್ಲಿ ಯಾವಾಗ ಅನ್ಸುತ್ತೋ ಅವಾಗ ನೀವು ಮಾಡಿ. ಓಕೆ, ಕ್ರಿಯೆ ಮಾಡುವಾಗ ಯಾವುದಾದ್ರೂ ಅವಘಡಗಳು ಆವಾಗಲೇ ಉಂಟಾಗಂತ ಸಂಭವವಿಲ್ಲ. ಅರ್ಥ ಆಗಿಲ್ಲ ಸರ್, ಇಲ್ಲ ಸಿಂಪಲ್ ಆಗಿ ಹೇಳ್ಬೋದು. ಅಂದ್ರೆ ಆ ತರ ಆಗೋವಾಗ ಹೇಳೋವಾಗ ಯಾವ್ದಾದ್ರು ಒಂದು ಬೇರೆ ಏನಾದ್ರು ಬಂದು ಹೇಳ್ಬೋದಾ ಹಾಗಂತ ಚಾನ್ಸಸ್ ಏನಾದ್ರು ಇರ್ತಾವ? डिस्टर्बेंस विल गो अवे. जितना लाइफ का डिस्टर्बेंस है वो सब चले जाएगा, आने का तो चांस ही ಇಲ್ಲ. ಡಿಸ್ಟರ್ಬೆನ್ಸಸ್ ಬರ್ತಾ ಇರುತ್ತೆ, ಬಟ್ ನಾವು ಮಾಡ್ತಾ ಇದ್ರು ಇದೇನಿಲ್ಲ. ಬಟ್ ಇದು ಮಾಡೋದ್ರಿಂದ ಯಾವುದು ಬರೋದಿಲ್ಲ. जो है वो भी चले जाएगा. ಏನಿದೆಯೋ ಅದು ಹೋಗುತ್ತೆ ಡಿಸ್ಟರ್ಬೆನ್ಸಸ್. ಕ್ವೆಶ್ಚನ್ ಇದೆಯಾ? ಹ್ಯಾಪಿ? ಎಲ್ರಿಗೂ ಖುಷಿ ಆಯ್ತಾ? ಸೊ ನಾವೆಲ್ಲರೂ ಈಗ ಗಾಯತ್ರಿ ಮಂತ್ರ ಪ್ರಾಕ್ಟೀಸ್ ಮಾಡಿದ್ದೀವಿ. ಅದು ಇಟ್ ಈಸ್ ಗಾಯತ್ರಿ ಮಂತ್ರ ಗುರುಜಿ ಗಾಯತ್ರಿ ಮಂತ್ರ ಮೆಡಿಟೇಷನ್, ಗಾಯತ್ರಿ ಮಂತ್ರ ಟ್ರೀಟ್ಮೆಂಟ್, ಗಾಯತ್ರಿ ಮಂತ್ರ ಜಪ ಯಾವ ಥರ ಮಾಡ್ಕೊಂಡಿದ್ರು ಅಂದರೆ ನೀವು ಹೊರಗಡೆ ಮಾಡ್ಕೋಬೋದು, ಆಚೆ ಕಡೆ ಮಾಡ್ಕೋಬೋದು. ಈ ಥರ ಇಟ್ಸ್ ಒನ್ ಫಾರ್ಮ್ ಆಫ್ ಮೆಡಿಟೇಷನ್. ಓಕೆ, ಧ್ಯಾನ ಅದು. ಓಕೆ, ಸೊ ಗುರುಜಿ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಪ್ರಾಕ್ಟೀಸ್ ಆಫ್ ಗಾಯತ್ರಿ ಮಂತ್ರ. ನೀವು ಇನಿಷಿಯೇಟ್ ಮಾಡಿದ ಎಲ್ಲರಿಗೂ, ಸೊ ವಿ ಆರ್ ಆಲ್ ಥ್ಯಾಂಕ್ಫುಲ್ ಟು ಯು. ಓಕೆ, ಸೊ ನಾವು we'll move on to the program. So now I invite Sandeep ji from Akalkot Samstha. He will give good presentation for you on Agnihotra and one video no only presentation ಮಾಡ್ತಾರೆ. Welcome Mr. Sandeep ji. Namaste everyone. As Swamiji told us, like every rituals we have has a scientific perspective. ಸೊ ಅವಾಗಲೇ ಗುರುಗಳು ಹೇಳಿದ್ರು, ನಾವು ಏನ್ ಅಭ್ಯಾಸ ಮಾಡ್ತಾ ಇದೀವೋ, ಇದುವರೆಗೂ ನಾವೇನೇನು ಆಚರಿಸ್ಕೊಂಡ್ ಬರ್ತಾ ಇದೀವೋ ಅದೆಲ್ಲ ಕೂಡ ಒಂದು ಸೈನ್ಸ್ ಇದೆ, ಒಂದು ಸೈಂಟಿಫಿಕ್ ರೀಸನ್ ಇದೆ. Can you go to
So let us see what is Agnihotra. Okay. So Agnihotra works on our body, mind and soul. ಸೊ ಅಗ್ನಿಹೋತ್ರ ನಮ್ಮ ದೇಹಕ್ಕೆ, ಮನಸ್ಸಿಗೆ, ಆಮೇಲೆ ಆತ್ಮಕ್ಕೆ ಎಲ್ಲದಕ್ಕೂ ವರ್ಕ್ ಆಗುತ್ತೆ. It helps to cleanse body elements, mind of clutter and stress, negativity, and also purifies our soul. ಸೊ ನಾವು ಅವಾಗಲೇ ಹೇಳಿದಾಗ ಪಂಚತತ್ವಗಳು ಏನೇ ನಮ್ಮ ಬಾಡಿಯಲ್ಲಿ ಇರುತ್ತೋ ಅದನ್ನ ಶುದ್ಧಿಪಡಿಸೋಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನೆಗೆಟಿವ್ ಥಾಟ್ಸ್, ಅವಾಗಲೇ ಹೇಳಿದ್ನಲ್ಲ, ಕೆಟ್ಟ ವಿಚಾರ ಅದು, ಆಮೇಲೆ ಸ್ಟ್ರೆಸ್, ಒತ್ತಡ, ಅವೆಲ್ಲ ದೂರ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಅಗ್ನಿಹೋತ್ರ. It also strengthens our aura. So the people who come in contact with us, they feel the positive vibrations within us. ಸೊ ಇದು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಆ ವೈಬ್ರೇಷನ್ ಏನ್ ಕ್ರಿಯೇಟ್ ಆಗುತ್ತೋ ನಮ್ಮ ಅಕ್ಕಪಕ್ಕ, ನಮ್ಮ ಜೊತೆ ಯಾರು ಮಾತಾಡ್ತಾರೋ ಆ ಪಾಸಿಟಿವ್ ಎನರ್ಜಿ ಬೇರೆಯವ್ರಿಗೂ ಸಿಗೋ ತರ ಹೆಲ್ಪ್ ಆಗುತ್ತೆ. So what is Agnihotra? Agnihotra is process of offering oblations to pitchful of rice smeared with cow's ghee into fire, prepared of dried cow dung cakes. Okay, the fire is prepared in in a pyramid-shaped copper vessel, and the offerings are to be made exactly at sunrise and sunset timing. ಸೊ ಅಗ್ನಿಹೋತ್ರ ಹೇಗೆ ಮಾಡೋದು? ಹವನ ಕುಂಡಲಿ ಇಟ್ಟು ಅದರಲ್ಲಿ ಸಗಣಿನ ಇಟ್ಟು ಅಕ್ಕಿ ಕಾಳು ತುಪ್ಪ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಇಟ್ಟಾಗ ಅದು ಬೆಂಕಿ ಜೊತೆಗೆ ಮಾಡ್ತೀವಿ ಅಲ್ವಾ, ಅದೇ ತರ ಮಾಡೋದು. ಜೊತೆಗೆ ಅದ್ರ ಜೊತೆಗೆ ನಾವು ಮಂತ್ರಗಳನ್ನ ಪಠಿಸೋದು. ಸೊ ಈ ತರ ಅಗ್ನಿಹೋತ್ರ ಮಾಡುವಂತ ವಿಧಾನ. So what is Agnihotra? Agni means fire and Hotra means offering. And in Vedas it is told that it is the simplest form of yajna. ಸೊ ಅಗ್ನಿ ಅಂದ್ರೆ ಏನು? ಬೆಂಕಿ, ಕರೆಕ್ಟ್. ಸೊ ಹೋತ್ರ ಅಂದ್ರೆ ಏನು? ಅರ್ಪಿಸೋದು. ಏನು? ಅಗ್ನಿನ ಅರ್ಪಿಸೋದು, ಪ್ರಾರ್ಥನೆಗಳನ್ನ ಅರ್ಪಿಸೋದು. So there are basic 5 principles, 5 disciplines to perform Agnihotra. So what are those 5 principles? One is observing local sunrise and sunset timing. Then using semi-pyramid shaped copper vessel. Then fire prepared using dried cow dung cakes. Then offering rice grains smeared with cow's ghee. And chanting of 2 Sanskrit mantras. ಸೊ ಅಗ್ನಿಹೋತ್ರ ಮಾಡಕ್ಕೆ 5 ರೂಲ್ಸ್ ಇದೆ. ಓಕೆ, ಏನೇನಿದು ರೂಲ್ಸ್? ಸೊ ಫಸ್ಟ್ ನಮ್ದು ಲೋಕಲ್ ಏನೇನು ಬೆಳಿಗ್ಗೆ ಯಾವಾಗ ಆಗುತ್ತೆ, ಬೆಳಿಗ್ಗೆ ಜಾವ, ಆಮೇಲೆ ರಾತ್ರಿ ಸೂರ್ಯ ಮುಳುಗೋ ಟೈಮು, ಜೊತೆಗೆ ಬರೋ ಟೈಮು ನೋಟಿಸ್ ಮಾಡಬೇಕು, ನಮಗೆ ಗೊತ್ತಿರಬೇಕು. ಸೆಕೆಂಡ್ ಒನ್ನು ಹವನ ಕುಂಡಲಿ ಇಡ್ತೀವಲ್ವಾ, ಅದು ಪಿರಮಿಡ್ ಶೇಪಲ್ಲಿ ಇರಬೇಕು, ತ್ರಿಕೋನ ಶೇಪಲ್ಲಿ ಏನೋ ಬರುತ್ತೆ ಅದು, ಆ ಶೇಪಲ್ಲಿ ಇರಬೇಕು. ನೆಕ್ಸ್ಟ್ ಫೈರ್, ನಾವು ಬೆಂಕಿ ಪ್ರಿಪೇರ್ ಮಾಡ್ತೀವಿ ಅಲ್ವಾ, ಅದು ಸಗಣಿ ಏನ್ ಹಾಕ್ತಿವೋ ಅದರಲ್ಲಿ ಅದನ್ನ ಇಟ್ಟೂನೆ ಪ್ರಿಪೇರ್ ಮಾಡ್ಬೇಕಾಗಿರೋಂಥದ್ದು ಬೆಂಕಿನ. ಜೊತೆಗೆ ಅಕ್ಕಿ ಕಾಳು ಏನಿರುತ್ತೋ ಆ ಅಕ್ಕಿ ಕಾಳು ತುಪ್ಪ ಜೊತೆಗೆ ಮಿಕ್ಸ್ ಮಾಡಿನೇ ಇರಬೇಕು. ಆಮೇಲೆ ಮಂತ್ರಗಳನ್ನ ಹೇಳ್ಬೇಕು, ಸಿಂಪಲ್ ಮಂತ್ರನ ಹೇಳ್ಬೇಕು ಅಗ್ನಿಹೋತ್ರ ಮಾಡುವಾಗ. So observing, so let us look in detail on these 5 principles. So why observing local sunrise and sunset timing? So it is said that the environment, all the living beings undergo changes during sunset and sunrise timings. So why to observe sunrise and sunset? Because all the living beings and the environment undergo changes during these 2 times, Sandhikala. ಸೊ ಇವಾಗ ನಾವು ಯಾಕೆ ಬೆಳಿಗ್ಗೆ ಜಾವ ಆಗೋದು, ಸೂರ್ಯ ಮುಳುಗೋದಾಗ್ಲಿ ಹೇಳೋದಾಗ್ಲಿ ಯಾಕೆ ಅಬ್ಸರ್ವ್ ಮಾಡ್ಬೇಕು, ಯಾಕೆ ನೋಟಿಸ್ ಮಾಡ್ಬೇಕು? ಯಾಕಂದ್ರೆ ಅಲ್ಲೆಲ್ಲ ನಮ್ಗೆ ಚೇಂಜಸ್ ಕಾಣಿಸುತ್ತೆ ಅಲ್ವಾ. ಒಂದು ನಾವ್ ಎದ್ದೇಳೋದಾಗ್ಲಿ, ಒಂದು ಗಿಡ ಚಿಗುರು ಬರೋದಾಗ್ಲಿ ಎಲ್ಲ ಆಗುವಂಥದ್ದು ಈ ಟೈಮ್ ಪೀರಿಯಡ್ ಅಲ್ಲೇ. ಸೊ ಇದನ್ನ ಅಬ್ಸರ್ವ್ ಮಾಡೋದು ಇಂಪಾರ್ಟೆಂಟ್. So during sunrise and sunset timing, our body and mind are in sync. So performing Agnihotra at this time enhances the benefits. ಸೊ ಇದು ನಮಗೆ ಬೆಳಿಗ್ಗೆ ಜಾವ ಆಮೇಲೆ ಸಾಯಂಕಾಲ ಏನಿರುತ್ತೋ ಆ 2 ಟೈಮಲ್ಲಿ ನಮ್ದು ಮೈಂಡ್ ಸೆಟ್ ಚೆನ್ನಾಗಿರುತ್ತೆ, ಸಿಂಕ್ ಆಗಿರುತ್ತೆ ನೇಚರ್ ಜೊತೆಗೆ. ಓಕೆ,
ಸೊ ಇದು ಸಿಕ್ಕಾದಾಗ ನಮಗೆ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಪಾಸಿಟಿವ್ ಎನರ್ಜಿ ಪ್ರೊಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. So the second principle, let us look at it. So semi-pyramid copper vessel. So why pyramid? So all of you know that in Egypt they are using pyramids to preserve mummies in the opposite direction. ಸೊ ಈಜಿಪ್ಟ್ ದೇಶದಲ್ಲೆಲ್ಲ ಪಿರಮಿಡ್ ಅನ್ನೋದು ಜಾಸ್ತಿ ಪಡ್ತೀವಿ ನಾವು. ಸೊ ಈ ಪಿರಮಿಡ್ ಅಲ್ಲಿ ಮಮ್ಮಿ ಇದನ್ನ ಪ್ರಿಸರ್ವ್ ಮಾಡ್ತಾರೆ. ಏನು ಇವಾಗ ಯಾರಾದ್ರೂ ತೀರ್ಕೊಂಡಿರ್ತಾರೆ ಅವ್ರದ್ದು ಬಾಡಿನ ಅಲ್ಲಿ ಪ್ರಿಸರ್ವ್ ಮಾಡ್ತಾರೆ, ಅಂದ್ರೆ ಅಲ್ಲಿ ಇಡ್ತಾರೆ. ಓಕೆ, ಅಂದ್ರೆ ಇದು ಉಲ್ಟಾ ಇಡ್ತಾರೆ, ಹಿಂಗಿರುತ್ತೆ ತ್ರಿಕೋನ ಶೇಪು, ಆ ತರನೇ ಇಟ್ಟಿರ್ತಾರೆ. So they are conserving energy within pyramid. We are using it exactly opposite to spread the energy in the atmosphere. ಸೊ ಅವರು ಅಲ್ಲಿ ಆ ತರ ಏನಕ್ಕೆ ಇಡ್ತಾರೆ ಅಂದ್ರೆ ಅವ್ರದ್ದು ಎನರ್ಜಿ ಏನೇನ್ ಕ್ರಿಯೇಟ್ ಆಗುತ್ತೋ ಅದೆಲ್ಲ ಉಳ್ಸಕ್ಕೆ ನೋಡ್ತಾರೆ. ಓಕೆನಾ, ಇಲ್ಲಿ ನಾವು ಸ್ಪ್ರೆಡ್ ಮಾಡಕ್ಕೆ ನೋಡ್ತೀವಿ, ಎಲ್ಲರಿಗೂ ರೀಚ್ ಆಗ್ಬೇಕು ಅಂತ ಸ್ಪ್ರೆಡ್ ಮಾಡಕ್ಕೆ ನೋಡ್ತೀವಿ. So why copper? Because it is a good conductor of heat and electricity, and it is also known for oligodynamic, that is antibacterial properties. ಸೊ ಯಾಕೆ ನಮ್ಗೆ ಕಾಪರ್ ಬೇಕು? ಕಾಪರ್ ಏನಕ್ಕೆ ಅಂದ್ರೆ ನಮ್ಗೆ ಅಲ್ಲಿ ಇರುವಂತದ್ದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಅದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ, ಯಾವುದೇ ತರ ಬರ್ದೇ ಇರೋ ತರ ನೋಡ್ಕೊಳ್ಳುತ್ತೆ. So the third principle is using dried cow dung cakes for injection. So all of us know that cow is Kamadhenu. So every part of cow is blessing for us, and even the cow dung is having medicinal properties. ಸೊ ಕೌ ಡಂಗ್ ಕೇಕ್ ಅಂದ್ರೆ ಭರಣಿ. ಓಕೆನಾ, ಸೊ ಈ ಭರಣಿ ಯಾಕೆ ಇಂಪಾರ್ಟೆಂಟ್? ನಮ್ಗೆಲ್ಲರಿಗೂ ಗೊತ್ತು ಹಸು ಕಾಮಧೇನು ಅಂತ. ಸೊ ಅದರಲ್ಲಿರೋ ಪ್ರತಿಯೊಂದೂ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ, ಜೊತೆಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಕರೆಕ್ಟ್. In villages in ancient times also they are spreading the cow dung on the floor as well as the walls. ಸೊ ಹಳ್ಳಿ ಕಡೆ ಎಲ್ಲ ನಾವು ನೋಡ್ಬೋದು, ಭರಣಿ ಇದ್ ಮಾಡ್ತಾ ಇರ್ತಾರೆ, ಗೋಡೆಗಳಿಗೆ ಮನೆ ಮುಂದೆ ಸಾರಿಸ್ತಾ ಇರ್ತಾರೆ. ಸೊ ಇದೆಲ್ಲ ನೋಡ್ಬೋದು. ಯಾಕೆ? ಆರೋಗ್ಯ ಚೆನ್ನಾಗಿರುತ್ತೆ. Because to reduce the bacterial effect in the house, right? So the fourth principle is the offerings. So offering means ahuti. ಸೊ ನಾವು ಹೋಮ ಜೊತೆಗೆ ನಾವಿನ್ನ ಬೇರೆ ಏನಾಗ್ತೀವಿ, ತುಪ್ಪ ಹೇಳಿದೆ, ಅಕ್ಕಿ ಹೇಳಿದೆ. ಸೊ ಇದನ್ನ ನಾವು ಆಹುತಿ ಮಾಡಕ್ಕೆ, ಹೋಮಕ್ಕೆ ಹಾಕಕ್ಕೆ. So as Guruji has explained already, so it is unbroken, uncooked rice, akhanda akshata. ಅಖಂಡ ಅಕ್ಷತ ಅಂತ ಯಾವ್ದೇ ಅಕ್ಕಿ ಕಾಳು ಇರುತ್ತಲ್ಲ, ಅದು ಮುರಿದೇ ಇರುವಂತದ್ದು, ಕ್ಲೀನ್ ಆಗಿ ಚೆನ್ನಾಗಿರುವಂತದ್ದು ಅಕ್ಕಿ ಕಾಳನ್ನೇ ಹಾಕ್ಬೇಕು. The fifth and last principle is chanting of 2 Sanskrit mantras. So offerings made in the fire along with mantras has positive effect in the atmosphere as well as on your body, mind and soul. ಸೊ ನಾವು ಇದ್ರ ಜೊತೆಗೆ 2 ಸಂಸ್ಕೃತ ಮಂತ್ರಗಳನ್ನ ಪಠಿಸ್ತಾ ಇರ್ಬೇಕಾದ್ರೆ ಅದು ನಮ್ಗೆ ಆ ವೈಬ್ರೇಷನ್ ಬಾಡಿಯಲ್ಲಿ ಆಗ್ಲಿ ಇಲ್ಲ ನಮ್ಮ ಅಕ್ಕಪಕ್ಕ ಸುತ್ತಲೂ ಎನ್ವೈರನ್ಮೆಂಟಲ್ ಆಗ್ಲಿ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. So there are 2 Sanskrit mantras to be chanted during sunrise and 2 Sanskrit mantra during sunset. So let us chant together. I will chant first and you can practice it after me. So for morning mantra, Suryaya Swaha, Suryaya Swaha, Suryaya Idam Namama, Suryaya Idam Namama, Prajapataye Swaha, Prajapataye Swaha, Prajapataye Idam Namama, Prajapataye Idam Namama. What is the meaning of this? Is that in the morning we are praying to sun that, oh sun, whatever is given to me by the Lord, the Prajapati, I am offering it unto you. So it is creating a feeling of surrender. ಇದು ಮಂತ್ರ ನಾವು ಬೆಳಿಗ್ಗೆ ಹೊತ್ತು ಪಠಿಸೋದು. ಸೊ ಇದ್ರ ಅರ್ಥ ಏನು ಅಂದ್ರೆ ನಾವು ಏನೇ ನಮ್ಗೆ ದೇವರು ಕೊಟ್ಟಿರೋನೋ ಅದನ್ನ ನಿಮ್ಗೆ ತಿರ್ಗಾ ಅರ್ಪಿಸ್ತಾ ಇದೀವಿ ಅಂತ ಹೇಳೋ
ಅರ್ಥ ಈ ಶ್ಲೋಕದ್ದು. So far we have been asking God to give us, right? But with Agnihotra we are offering whatever we have. ಸೊ ಯಾವಾಗಲೂ ನಾವು ಬೇಡಿಕೆ ಇದು ಮಾಡ್ತಾ ಇರ್ತೀವಿ, ಬಟ್ ಈ ಅಗ್ನಿಹೋತ್ರದಲ್ಲಿ ನಾವು ಕೊಡ್ತಾ ಇದೀವಿ, ದೇವರಿಗೆ ಅರ್ಪಿಸ್ತಾ ಇದೀವಿ. Now we'll see sunset Agnihotra mantra. You can again chant with me. Agnaye Swaha, Agnaye Swaha, Agnaye Idam Namama, Agnaye Idam Namama, Prajapataye Swaha, Prajapataye Swaha, Prajapataye Idam Namama, Prajapataye Idam Namama. So same thing. In the evening, we are offering to the Agni, and we are same chanting, saying that it is offering to you, and it is not mine. ಇದು ಸಾಯಂಕಾಲ ನಾವು ಅಗ್ನಿಹೋತ್ರ ಮಾಡ್ಬೇಕಾಗಿರ್ಬೇಕಾದ್ರೆ ಪಠಿಸ್ಬೇಕಾಗಿರುವಂತ ಮಂತ್ರ. ಸೊ ಇದು ಕೂಡ ಸೇಮ್ ಫಸ್ಟ್ ಒನ್ ನಾನು ಏನ್ ಹೇಳಿದ್ನೋ ಆಫರ್ ಮಾಡಿದಾಗ ಅರ್ಪಿಸ್ತಾ ಇದೀವಿ. ಇದ್ರಲ್ಲಿ ಏನಂದ್ರೆ ನಂದೇನು ಅಲ್ಲ, ಎಲ್ಲ ನಿಂದೆ ಅಂತ ಅರ್ಪಿಸುವಂಥದ್ದು.